3,00,000 ಕೋಟಿ ಆಸ್ತಿ ಹೊಂದಿರುವ ತಿರುಪತಿ ತಿಮ್ಮಪ್ಪ. ಪ್ರತಿ ವರ್ಷ ಕಾಣಿಕೆಯಲ್ಲೇ ಬರುವಂಥ ದುಡ್ಡು 3,300 ಕೋಟಿ. ಆದರೂ ಕೂಡ ತುಪ್ಪ ಖರೀದಿ ವಿಚಾರದಲ್ಲಿ ಯಾಕೆ ಹೀಗಾಯಿತು? ಆ ಜುಜುಬಿ ತುಪ್ಪ ಹೆಂಗೆ ಬಂತು? ಇದಕ್ಕೆ ಯಾರು ಕಾರಣೀಕರ್ತರು? ಇದರ ಹಿಂದೆ ಹಿಂದೂಗಳನ್ನು ಕೆಣಕುವಂಥ ಯಾವುದಾದ್ರೂ ಶೋಕಿ ಅಥವಾ ಗುರಿ ಇದೆಯಾ? ಒಂದು ವೇಳೆ ಜಗನ್ಮೋಹನ್ ರೆಡ್ಡಿ ಕಾರಣಕ್ಕಾಗಿ ಇದು ಆಯ್ತಾ, ಅಥವಾ ಯಾರಿಗೆ ತುಪ್ಪದ ಆರ್ಡ್ರನ್ನು ಕೊಡಲಾಗಿತ್ತೋ ಅವರು ಹಿಂದೂಗಳನ್ನು ಅವಹೇಳನ ಮಾಡೋದಕ್ಕೆ ಇದನ್ನು ಮಾಡಿದ್ರ? ಹಿಂದೂ ದೇವರನ್ನು ಅವಹೇಳನ ಮಾಡೋದು ಭಾರತದಂಥ ರಾಷ್ಟ್ರದಲ್ಲಿ ಯಾಕೆ ಅಭ್ಯಾಸವಾಗ್ತಾ ಇದೆ? ಅವರ ಪಾಡಿಗೆ ಅವರು ದೇವರಿಗೆ ಕೈ ಮುಗಿದು ಪ್ರಸಾದ ಸೇವಿಸ್ತೀವಿ ಅಂದರೂ ಕೂಡ ಅದಕ್ಕೂ ಕಲಬೆರಕೆ ಮಾಡ್ತಾರೆ ಅಂತಂದರೆ, ಈ ಭಾರತ ದೇಶದಲ್ಲಿ, ಈ ಹಿಂದೂಸ್ತಾನದಲ್ಲಿ ಹಿಂದೂಗಳು ಯಾಕೆ ಅದನ್ನು ಸಹಿಸ್ಕೋಬೇಕು? ಇದಕ್ಕೆ ಕಾರಣೀಕರ್ತರು ಯಾರು? ಎಲ್ಲ ಸಣ್ಣ ಪುಟ್ಟ ಸಮುದಾಯಗಳಿಗೆ, ಅಲ್ಪಸಂಖ್ಯಾತರಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಬದುಕೋದಕ್ಕೆ ಅವಕಾಶವನ್ನು ಕೊಡ್ತಾ ಇರುವಂಥ ಭಾರತದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಹಿಂದೂಗಳಿಗೆ ಯಾಕೆ ಈ ರೀತಿಯ ತೊಂದರೆ? ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ಕೆಲವರು ಹೊಟ್ಟೆಗೆ ಅದೇನ್ ತಿಂತಾರೋ ಗೊತ್ತಿಲ್ಲ. ಈ ಹಿಂದೆ ನಮ್ ಜನರು ತಿನ್ನೋ ಅನ್ನಕ್ಕೆ ಒಗಿದು ವಿಕೃತಿಯನ್ನ ಮೆರಿತಾ ಇದ್ರು. ಆದ್ರೆ ಇದೀಗ ಸರ್ಕಾರ ನಡೆಸೋರೆ ತಿರುಪತಿ ತಿಮ್ಮಪ್ಪನ ಭಕ್ತರ ಹೊಟ್ಟೆ ಕಲ್ಮಶ ತುಂಬಿದ್ದಾರೆ. ತುಪ್ಪಕ್ಕೆ ಗೋವಿನ ಕೊಬ್ಬು, ಹಂದಿಯ ಚರ್ಬಿ, ಮೀನಿನ ಎಣ್ಣೆ ಹಾಕಿ ಲಡ್ಡು ತಯಾರಿಸಿ ಕೊಡ್ತಾರೆ ಅಂದ್ರೆ ಇವರು ಅದೆಂಥ ಕ್ರಿಮಿಗಳಿರ್ಬೇಕು ಕಣ್ರಿ. ಈ ಎರಡು ದೃಶ್ಯಗಳನ್ನ ಗಮನವಿಟ್ಟು ನೋಡಿ. ಆ ಕಡೆಗೊಬ್ಬ ತಿನ್ನೋ ಅನ್ನಕ್ಕೆ ಒಗಿತಿದ್ದಾನೆ, ಈ ಕಡೆ ಕಲಬೆರಕೆ ತುಪ್ಪ ಬೆರೆಸಿ ಲಡ್ಡು ಮಾಡಲಾಗ್ತಾ ಇದೆ. ಈ ತರಹ ಮಾಡಿದ್ದು ಖಾನ್ ಆಗಿದ್ನೋ, ಜೋಸೆಫ್ ಆಗಿದ್ನೋ, ಪವನ್ ಆಗಿದ್ನೋ ಗೊತ್ತಿಲ್ಲ. ಆದ್ರೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗ್ಲೇಬೇಕು. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠೆ ವೇಳೆ ತಿರುಪತಿಯಿಂದ 1,00,000 ಲಡ್ಡು ತರಿಸಲಾಗಿತ್ತು. ಅದನ್ನ ಪ್ರಭು ರಾಮನಿಗೆ ಪ್ರಸಾದವಾಗಿ ಇಡಲಾಗಿತ್ತು. ಗಣ್ಯಾತಿ ಗಣ್ಯರಿಗೂ ಕೊಡಲಾಗಿತ್ತು. ಅದನ್ನೆಲ್ಲ ನೆನೆದು ಅಯೋಧ್ಯೆಯ ಸ್ವಾಮೀಜಿಗಳು ಕೆರಳಿದ್ದಾರೆ. जो भी लोग इसमें गुनाहगार हैं उसको फांसी की सजा होना चाहिए. अभी तक तो सुना था कांग्रेस ने इतने घोटाले किए. अब तो कांग्रेस ने प्रसाद की भी घोटाले कर दिए. और इस प्रसाद में जब चर्बी मिलाया जा रहा है, कितनी दुर्भाग्य की बात है. जो सनातन धर्म है इस पर कुठाराघात है और इसकी बड़ी गंभीरता से सरकार को लेना चाहिए. उसके बाद इसको जांच कराने के लिए दोषी जो है उसको दंड दिया गया. मेरी आस्था और श्रद्धा के साथ खिलवाड़ हो रहा है. एक षड्यंत्र के तहत अपराधीगण हिंदू धर्म के लोगों का धर्म नष्ट कर रहे हैं. धर्म नष्ट करने से संत, महात्मा, विद्वान सारे लोग हताहत हैं. पूरे देश में आक्रोश हो रहा है. ಭಾರತದಲ್ಲಿ ಹಿಂದೂಗಳ ಭಾವನೆಗಳ ಜೊತೆಗೆ ಆಟ ಆಡೋದು ಕಾಮನ್ ಆಗ್ಬಿಟ್ಟಿದೆ. ಕೆಲವರಂತೂ ರಾಜಾರೋಷವಾಗಿ ಹಿಂದೂ ದೇವರ ಅವಹೇಳನ ಮಾಡ್ತಾ ಇದ್ದಾರೆ. ಆದ್ರೂ ರಾಜಕಾರಣಿಗಳು ಮಾತ್ರ ತೆಪ್ಪು ಕುಳಿತಿದ್ದಾರೆ. ರಾಜಶೇಖರ್, ಜಹಾಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. 3,00,000 ಕೋಟಿ ಆಸ್ತಿ ಹೊಂದಿರುವ ತಿರುಪತಿ ತಿಮ್ಮಪ್ಪ. ಪ್ರತಿ ವರ್ಷ ಕಾಣಿಕೆಯಲ್ಲೇ ಬರುವಂಥ ದುಡ್ಡು 3,300 ಕೋಟಿ. ಆದರೂ ಕೂಡ ತುಪ್ಪ ಖರೀದಿ ವಿಚಾರದಲ್ಲಿ ಯಾಕೆ ಹೀಗಾಯಿತು? ಆ ಜುಜುಬಿ ತುಪ್ಪ ಹೆಂಗೆ ಬಂತು? ಇದಕ್ಕೆ ಯಾರು ಕಾರಣೀಕರ್ತರು? ಇದರ ಹಿಂದೆ ಹಿಂದೂಗಳನ್ನು ಕೆಣಕುವಂಥ ಯಾವುದಾದ್ರೂ ಶೋಕಿ ಅಥವಾ ಗುರಿ ಇದೆಯಾ? ಒಂದು ವೇಳೆ ಜಗನ್ಮೋಹನ್ ರೆಡ್ಡಿ ಕಾರಣಕ್ಕಾಗಿ ಇದು ಆಯ್ತಾ, ಅಥವಾ ಯಾರಿಗೆ ತುಪ್ಪದ ಆರ್ಡ್ರನ್ನು ಕೊಡಲಾಗಿತ್ತೋ ಅವರು ಹಿಂದೂಗಳನ್ನು ಅವಹೇಳನ ಮಾಡೋದಕ್ಕೆ ಇದನ್ನು ಮಾಡಿದ್ರ? ಹಿಂದೂ ದೇವರನ್ನು ಅವಹೇಳನ ಮಾಡೋದು ಭಾರತದಂಥ ರಾಷ್ಟ್ರದಲ್ಲಿ ಯಾಕೆ ಅಭ್ಯಾಸವಾಗ್ತಾ ಇದೆ? ಅವರ ಪಾಡಿಗೆ ಅವರು ದೇವರಿಗೆ ಕೈ ಮುಗಿದು ಪ್ರಸಾದ ಸೇವಿಸ್ತೀವಿ ಅಂದರೂ ಕೂಡ ಅದಕ್ಕೂ ಕಲಬೆರಕೆ ಮಾಡ್ತಾರೆ ಅಂತಂದರೆ, ಈ ಭಾರತ ದೇಶದಲ್ಲಿ, ಈ ಹಿಂದೂಸ್ತಾನದಲ್ಲಿ ಹಿಂದೂಗಳು ಯಾಕೆ ಅದನ್ನು ಸಹಿಸ್ಕೋಬೇಕು? ಇದಕ್ಕೆ ಕಾರಣೀಕರ್ತರು ಯಾರು? ಎಲ್ಲ ಸಣ್ಣ ಪುಟ್ಟ ಸಮುದಾಯಗಳಿಗೆ, ಅಲ್ಪಸಂಖ್ಯಾತರಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಬದುಕೋದಕ್ಕೆ ಅವಕಾಶವನ್ನು ಕೊಡ್ತಾ ಇರುವಂಥ ಭಾರತದಲ್ಲಿ
ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಹಿಂದೂಗಳಿಗೆ ಯಾಕೆ ಈ ರೀತಿಯ ತೊಂದರೆ? ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ಕೆಲವರು ಹೊಟ್ಟೆಗೆ ಅದೇನ್ ತಿಂತಾರೋ ಗೊತ್ತಿಲ್ಲ. ಈ ಹಿಂದೆ ನಮ್ ಜನರು ತಿನ್ನೋ ಅನ್ನಕ್ಕೆ ಒಗಿದು ವಿಕೃತಿಯನ್ನ ಮೆರಿತಾ ಇದ್ರು. ಆದ್ರೆ ಇದೀಗ ಸರ್ಕಾರ ನಡೆಸೋರೆ ತಿರುಪತಿ ತಿಮ್ಮಪ್ಪನ ಭಕ್ತರ ಹೊಟ್ಟೆ ಕಲ್ಮಶ ತುಂಬಿದ್ದಾರೆ. ತುಪ್ಪಕ್ಕೆ ಗೋವಿನ ಕೊಬ್ಬು, ಹಂದಿಯ ಚರ್ಬಿ, ಮೀನಿನ ಎಣ್ಣೆ ಹಾಕಿ ಲಡ್ಡು ತಯಾರಿಸಿ ಕೊಡ್ತಾರೆ ಅಂದ್ರೆ ಇವರು ಅದೆಂಥ ಕ್ರಿಮಿಗಳಿರ್ಬೇಕು ಕಣ್ರಿ. ಈ ಎರಡು ದೃಶ್ಯಗಳನ್ನ ಗಮನವಿಟ್ಟು ನೋಡಿ. ಆ ಕಡೆಗೊಬ್ಬ ತಿನ್ನೋ ಅನ್ನಕ್ಕೆ ಒಗಿತಿದ್ದಾನೆ, ಈ ಕಡೆ ಕಲಬೆರಕೆ ತುಪ್ಪ ಬೆರೆಸಿ ಲಡ್ಡು ಮಾಡಲಾಗ್ತಾ ಇದೆ. ಈ ತರಹ ಮಾಡಿದ್ದು ಖಾನ್ ಆಗಿದ್ನೋ, ಜೋಸೆಫ್ ಆಗಿದ್ನೋ, ಪವನ್ ಆಗಿದ್ನೋ ಗೊತ್ತಿಲ್ಲ. ಆದ್ರೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗ್ಲೇಬೇಕು. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠೆ ವೇಳೆ ತಿರುಪತಿಯಿಂದ 1 ಲಕ್ಷ ಲಡ್ಡು ತರಿಸಲಾಗಿತ್ತು. ಅದನ್ನ ಪ್ರಭು ರಾಮನಿಗೆ ಪ್ರಸಾದವಾಗಿ ಇಡಲಾಗಿತ್ತು. ಗಣ್ಯಾತಿ ಗಣ್ಯರಿಗೂ ಕೊಡಲಾಗಿತ್ತು. ಅದನ್ನೆಲ್ಲ ನೆನೆದು ಅಯೋಧ್ಯೆಯ ಸ್ವಾಮೀಜಿಗಳು ಕೆರಳಿದ್ದಾರೆ. जो भी लोग इसमें गुनाहगार हैं उसको फांसी की सजा होना चाहिए। अभी तक तो सुना था कांग्रेस ने इतने घोटाले किए, अब तो कांग्रेस ने प्रसाद की भी घोटाले कर दिए। और इस प्रसाद में जब चर्बी मिलाया जा रहा है, कितनी दुर्भाग्य की बात है। जो सनातन धर्म है इस पर कुठाराघात है और इसकी बड़ी गंभीरता से सरकार को लेना चाहिए। उसके बाद इसको जांच कराने के लिए दोषी जो है उसको दंड दिया गया। मेरी आस्था और श्रद्धा के साथ खिलवाड़ हो रहा है। एक षड्यंत्र के तहत अपराधीगण हिंदू धर्म के लोगों का धर्म नष्ट कर रहे हैं। धर्म नष्ट करने से संत, महात्मा, विद्वान सारे लोग हताहत हैं। पूरे देश में आक्रोश हो रहा है। ಭಾರತದಲ್ಲಿ ಹಿಂದೂಗಳ ಭಾವನೆಗಳ ಜೊತೆಗೆ ಆಟ ಆಡೋದು ಕಾಮನ್ ಆಗ್ಬಿಟ್ಟಿದೆ. ಕೆಲವರಂತೂ ರಾಜಾರೋಷವಾಗಿ ಹಿಂದೂ ದೇವರ ಅವಹೇಳನ ಮಾಡ್ತಾ ಇದ್ದಾರೆ. ಆದ್ರೂ ರಾಜಕಾರಣಿಗಳು ಮಾತ್ರ ತೆಪ್ಪು ಕುಳಿತಿದ್ದಾರೆ. 3 ಲಕ್ಷ ಕೋಟಿ ಆಸ್ತಿ ಹೊಂದಿರುವ ತಿರುಪತಿ ತಿಮ್ಮಪ್ಪ ಪ್ರತಿ ವರ್ಷ ಕಾಣಿಕೆಯಲ್ಲೇ ಬರುವಂಥ ದುಡ್ಡು 3,300 ಕೋಟಿ. ಆದರೂ ಕೂಡ ತುಪ್ಪ ಖರೀದಿ ವಿಚಾರದಲ್ಲಿ ಯಾಕೆ ಹೀಗಾಯಿತು? ಆ ಜುಜುಬಿ ತುಪ್ಪ ಹೆಂಗೆ ಬಂತು? ಇದಕ್ಕೆ ಯಾರು ಕಾರಣೀಕರ್ತರು? ಇದರ ಹಿಂದೆ ಹಿಂದೂಗಳನ್ನು ಕೆಣಕುವಂಥ ಯಾವುದಾದ್ರೂ ಶೋಕಿ ಅಥವಾ ಗುರಿ ಇದೆಯಾ? ಒಂದು ವೇಳೆ ಜಗನ್ಮೋಹನ್ ರೆಡ್ಡಿ ಕಾರಣಕ್ಕಾಗಿ ಇದು ಆಯ್ತಾ? ಅಥವಾ ಯಾರಿಗೆ ತುಪ್ಪದ ಆರ್ಡ್ರನ್ನು ಕೊಡಲಾಗಿತ್ತೋ ಅವರು ಹಿಂದೂಗಳನ್ನು ಅವಹೇಳನ ಮಾಡೋದಕ್ಕೆ ಇದನ್ನು ಮಾಡಿದ್ರ? ಹಿಂದೂ ದೇವರನ್ನು ಅವಹೇಳನ ಮಾಡೋದು ಭಾರತದಂಥ ರಾಷ್ಟ್ರದಲ್ಲಿ ಯಾಕೆ ಅಭ್ಯಾಸವಾಗ್ತಾ ಇದೆ? ಅವರ ಪಾಡಿಗೆ ಅವರು ದೇವರಿಗೆ ಕೈ ಮುಗಿದು ಪ್ರಸಾದ ಸೇವಿಸ್ತೀವಿ ಅಂದರೂ ಕೂಡ ಅದಕ್ಕೂ ಕಲಬೆರಕೆ ಮಾಡ್ತಾರೆ ಅಂತಂದರೆ ಈ ಭಾರತ ದೇಶದಲ್ಲಿ, ಈ ಹಿಂದೂಸ್ತಾನದಲ್ಲಿ ಹಿಂದೂಗಳು ಯಾಕೆ ಅದನ್ನು ಸಹಿಸ್ಕೋಬೇಕು? ಇದಕ್ಕೆ ಕಾರಣೀಕರ್ತರು ಯಾರು? ಎಲ್ಲ ಸಣ್ಣ ಪುಟ್ಟ ಸಮುದಾಯಗಳಿಗೆ, ಅಲ್ಪಸಂಖ್ಯಾತರಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಬದುಕೋದಕ್ಕೆ ಅವಕಾಶವನ್ನು ಕೊಡ್ತಾ ಇರುವಂಥ ಭಾರತದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಹಿಂದೂಗಳಿಗೆ ಯಾಕೆ ಈ ರೀತಿಯ ತೊಂದರೆ? ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ಕೆಲವರು ಹೊಟ್ಟೆಗೆ ಅದೇನ್ ತಿಂತಾರೋ ಗೊತ್ತಿಲ್ಲ. ಈ ಹಿಂದೆ ನಮ್ ಜನರು ತಿನ್ನೋ ಅನ್ನಕ್ಕೆ ಒಗಿದು ವಿಕೃತಿಯನ್ನ ಮೆರಿತಾ ಇದ್ರು. ಆದ್ರೆ ಇದೀಗ ಸರ್ಕಾರ ನಡೆಸೋರೆ ತಿರುಪತಿ ತಿಮ್ಮಪ್ಪನ ಭಕ್ತರ ಹೊಟ್ಟೆ ಕಲ್ಮಶ ತುಂಬಿದ್ದಾರೆ. ತುಪ್ಪಕ್ಕೆ ಗೋವಿನ ಕೊಬ್ಬು, ಹಂದಿಯ ಚರ್ಬಿ, ಮೀನಿನ ಎಣ್ಣೆ ಹಾಕಿ ಲಡ್ಡು ತಯಾರಿಸಿ ಕೊಡ್ತಾರೆ ಅಂದ್ರೆ ಇವರು ಅದೆಂಥ ಕ್ರಿಮಿಗಳಿರ್ಬೇಕು ಕಣ್ರಿ. ಈ ಎರಡು ದೃಶ್ಯಗಳನ್ನ ಗಮನವಿಟ್ಟು ನೋಡಿ. ಆ ಕಡೆಗೊಬ್ಬ ತಿನ್ನೋ ಅನ್ನಕ್ಕೆ ಒಗಿತಿದ್ದಾನೆ, ಈ ಕಡೆ ಕಲಬೆರಕೆ ತುಪ್ಪ ಬೆರೆಸಿ ಲಡ್ಡು ಮಾಡಲಾಗ್ತಾ ಇದೆ. ಈ ತರಹ ಮಾಡಿದ್ದು ಖಾನ್ ಆಗಿದ್ನೋ, ಜೋಸೆಫ್ ಆಗಿದ್ನೋ, ಪವನ್ ಆಗಿದ್ನೋ ಗೊತ್ತಿಲ್ಲ. ಆದ್ರೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗ್ಲೇಬೇಕು.
ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠೆ ವೇಳೆ ತಿರುಪತಿಯಿಂದ 1 ಲಕ್ಷ ಲಡ್ಡು ತರಿಸಲಾಗಿತ್ತು. ಅದನ್ನ ಪ್ರಭು ರಾಮನಿಗೆ ಪ್ರಸಾದವಾಗಿ ಇಡಲಾಗಿತ್ತು. ಗಣ್ಯಾತಿ ಗಣ್ಯರಿಗೂ ಕೊಡಲಾಗಿತ್ತು. ಅದನ್ನೆಲ್ಲ ನೆನೆದು ಅಯೋಧ್ಯೆಯ ಸ್ವಾಮೀಜಿಗಳು ಕೆರಳಿದ್ದಾರೆ. जो भी लोग इसमें गुनाहगार हैं उसको फांसी की सजा होना चाहिए। अभी तक तो सुना था कांग्रेस ने इतने घोटाले किए, अब तो कांग्रेस ने प्रसाद की भी घोटाले कर दिए। और इस प्रसाद में जब चर्बी मिलाया जा रहा है, कितनी दुर्भाग्य की बात है। जो सनातन धर्म है इस पर कुठाराघात है और इसकी बड़ी गंभीरता से सरकार को लेना चाहिए। उसके बाद इसको जांच कराने के लिए दोषी जो है उसको दंड दिया गया। मेरी आस्था और श्रद्धा के साथ खिलवाड़ हो रहा है। एक षड्यंत्र के तहत अपराधीगण हिंदू धर्म के लोगों का धर्म नष्ट कर रहे हैं। धर्म नष्ट करने से संत महात्मा विद्वान सारे लोग हताहत हैं। पूरे देश में आक्रोश हो रहा है। ಭಾರತದಲ್ಲಿ ಹಿಂದೂಗಳ ಭಾವನೆಗಳ ಜೊತೆಗೆ ಆಟ ಆಡೋದು ಕಾಮನ್ ಆಗ್ಬಿಟ್ಟಿದೆ. ಕೆಲವರಂತೂ ರಾಜಾರೋಷವಾಗಿ ಹಿಂದೂ ದೇವರ ಅವಹೇಳನ ಮಾಡ್ತಾ ಇದ್ದಾರೆ. ಆದ್ರೂ ರಾಜಕಾರಣಿಗಳು ಮಾತ್ರ ತೆಪ್ಪು ಕುಳಿತಿದ್ದಾರೆ. ರಾಜಶೇಖರ್ ಜಹಾಗೀರ್ದಾರ್, ನ್ಯೂಸ್